ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 19 ದಿನಗಳಿಂದ ತಲೆಮರೆಸಿಕೊಂಡಿರುವಂತಹ ಪೆನ್ ಡ್ರೈವ್ ಪುರುಷ ಎಲ್ಲಿದೀಯಪ್ಪ ಅಂತ ಸಾಕಷ್ಟು ಬಾರಿ ಕೇಳ್ತಾನೆ ಇದೀವಿ. ಬಟ್ ಇನ್ನೂ ಕೂಡ ಸುಳಿವು ಸಿಗ್ತಾ ಇಲ್ಲ. ಏಪ್ರಿಲ್ 27ಕ್ಕೆ ದೇಶ ಬಿಟ್ಟು ಎಸ್ಕೇಪ್ ಆಗಿದ್ರು. ಏಪ್ರಿಲ್ 28ಕ್ಕೆ ರಿಜಿಸ್ಟರ್ ಆಯ್ತು ಫಸ್ಟ್ FIR. ನೋಟಿಸ್ ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ SIT ಅಧಿಕಾರಿಗಳು ಹೊರಡಿಸಿದ್ರು. ಬ್ಲೂ ಕಾರ್ನರ್ ನೋಟಿಸ್ ಬಳಿಕ SITಗೆ 2 ಬಿಗ್ ಅಪ್ಡೇಟ್ ಸಿಗುತ್ತೆ. ಏನದು SITಗೆ ಸಿಕ್ಕಂತಹ ಆ 2 ಬಿಗ್ ಅಪ್ಡೇಟ್ ಅನ್ನುವಂತಹ ಪ್ರಶ್ನೆ ನಿಮ್ಮ ವಿಸ್ತಾರ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಇದು. 2 ಬಿಗ್ ಬ್ರೇಕಿಂಗ್ ಇದೆ ಪ್ರಜ್ವಲ್ ಬಗ್ಗೆ. SITಗೆ ಪಕ್ಕಾ ಇನ್ಫಾರ್ಮೇಶನ್ ಇದೆ ಅಂತ ಹೇಳಿದ್ರು ಮಿನಿಸ್ಟರ್. ಇನ್ನು ಪ್ರಜ್ವಲ್ ಬಗ್ಗೆ SITಗೆ ಪಕ್ಕಾ ಇನ್ಫಾರ್ಮೇಶನ್ ಸಿಕ್ಕಿತ್ತು. ಹಾಗಾದ್ರೆ ಆ ಇನ್ಫಾರ್ಮೇಶನ್ ಏನು ಅಂತ ಮಿನಿಸ್ಟರ್ ಕೂಡ ಹೇಳಿದಂತೆ. ಇವತ್ತು ಬೆಳಗ್ಗೆ ಮಾತನಾಡ್ತಾ ಇದ್ದಂತಹ ಮಿನಿಸ್ಟರ್ ಕನ್ಫರ್ಮ್ ಅನ್ನ ಮಾಡಿದ್ರು ಪರಮೇಶ್ವರ್. ಹಾಗಾದ್ರೆ ಆ 2 ಮಾಹಿತಿ ಏನು, ಸಿಕ್ಕಂತಹ ಮಾಹಿತಿ ಏನಾಗಿತ್ತು SIT ಅಧಿಕಾರಿಗಳಿಗೆ? SIT ಅಧಿಕಾರಿಗಳಿಗೆ ಪ್ರಜ್ವಲ್ ಬಗ್ಗೆ 2 ಸಲ ಅಪ್ಡೇಟ್ ಸಿಕ್ಕಿದೆ. ಹಾಗಾದ್ರೆ ಆ 2 ಅಪ್ಡೇಟ್ಸ್ ಏನು? ಬ್ಲೂ ಕಾರ್ನರ್ ನೋಟಿಸ್ ನೀಡಿದ್ರು ಕೂಡ ಯುರೋಪ್ ಅಲ್ಲಿ ಪ್ರಜ್ವಲ್ ಜಾಲಿ ಟ್ರಿಪ್ ಅನ್ನ ಮಾಡ್ತಾ ಇದ್ದಾರೆ. ಫ್ಲೈಟ್ ಅಲ್ಲ, ರಸ್ತೆ ಮಾರ್ಗವಾಗಿ ಓಡಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಯಾಕಂತಂದ್ರೆ ಫ್ಲೈಟ್ ಬುಕ್ ಮಾಡಿದ್ರೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಆಗಿದೆ, ಖಂಡಿತವಾಗ್ಲೂ ಅವರು ಸಿಕ್ಕಾಕೊಳ್ತಾರೆ. ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಆದಂತಹ ಸಂದರ್ಭದಲ್ಲಿ ಅವ್ರು ಯಾವುದೇ ಫ್ಲೈಟ್ ಬುಕ್ ಮಾಡಿದ್ರು ಅವರು ಇರುವಂತಹ ಸ್ಥಳ ಎಲ್ಲವೂ ಕೂಡ ಮಾಹಿತಿ ಸಿಗತ್ತೆ. ಅವರನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಈಸಿ ಆಗತ್ತೆ. ಅಲ್ಲಿರುವಂತಹ ಅಧಿಕಾರಿಗಳು ಅವರನ್ನ ಈಸಿಯಾಗಿ ಕ್ಯಾಚ್ ಮಾಡಬಹುದು. ಹಾಗಾಗಿ ಫ್ಲೈಟ್ ಅನ್ನ ಹೊರತುಪಡಿಸಿ ರಸ್ತೆ ಮಾರ್ಗವಾಗಿ ಈ ಓಡಾಟವನ್ನ ನಡೆಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನುವಂಥದ್ದು. ಸೊ ಹಾಗಾಗಿ 19 ದಿನಗಳಿಂದ ತಲೆಮರೆಸಿಕೊಂಡಿರುವಂತಹ ಪೆನ್ ಡ್ರೈವ್ ಪುರುಷ ಈಗ ಎಲ್ಲಿದ್ದೀಯಪ್ಪ ಅಂತ ಹೇಳಿ ಇಡೀ ಭಾರತದ ಜನ ಹುಡುಕಾಡ್ತಾ ಇದ್ದಾರೆ, ಅದರಲ್ಲೂ ಕರ್ನಾಟಕದ ಜನ. ಬಟ್ ಆದ್ರೆ ಪ್ರಜ್ವಲ್ ರೇವಣ್ಣ ಮಾತ್ರ ಜಾಲಿ ಟ್ರಿಪ್ ಅನ್ನ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಮಾತನಾಡ್ತಿದ್ದಂತಹ ಸಂದರ್ಭದಲ್ಲಿ ಕನ್ಫರ್ಮ್ ಆಗತ್ತೆ ಏನಂತ. SIT ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿ ಸಿಕ್ಕಿರುತ್ತೆ. ಅದು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವತ್ತು ಮ್ಯೂನಿಕ್ ನಿಂದ ಬುಕ್ ಮಾಡಿದಂತಹ ಫ್ಲೈಟ್ ಹತ್ತೇ ಇಲ್ಲ ಪ್ರಜ್ವಲ್ ರೇವಣ್ಣ. ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ ನಿಂದ ವಿಸ್ತಾರ ನ್ಯೂಸ್ ಅಪ್ಡೇಟ್ ಇದು. ವಿಸ್ತಾರ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಅಪ್ಡೇಟ್. ಜರ್ಮನಿಯಲ್ಲಿ ಮ್ಯೂನಿಕ್ ಏರ್ಪೋರ್ಟ್ ನಿಂದ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಅಪ್ಡೇಟ್. ವಿಸ್ತಾರ ಸುದ್ದಿಯೇ ಪಕ್ಕ. ನಾವೇನ್ ಕೊಡ್ತಾ ಇದ್ದೀವಿ ಸುದ್ದಿ, ಇದು ಪಕ್ಕಾ ಸುದ್ದಿ. ಆ ಪ್ರಜ್ವಲ್ ಫ್ಲೈಟ್ ಹತ್ತಿಲ್ಲ ಅಂತಿದೆ SIT ಅಧಿಕಾರಿಗಳು. ವಿಸ್ತಾರ ಮಾಡಿದ ಗ್ಲೋಬಲ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಕನ್ಫರ್ಮ್ ಮಾಡಿದ್ದಾರೆ SIT ಅಧಿಕಾರಿಗಳು. ನಾವು ನಿನ್ನೆ ಕೊಟ್ಟಂತಹ ಮಾಹಿತಿ ಏನಿತ್ತು ಅದನ್ನ ಕನ್ಫರ್ಮ್ ಮಾಡಿದ್ದಾರೆ SIT ಅಧಿಕಾರಿಗಳು. ಹಾಗಾದ್ರೆ ಪ್ರಜ್ವಲ್ ಲಾಸ್ಟ್ ಎಲ್ಲಿ ಕಾಣಿಸ್ಕೊಂಡ್ರು ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಇವತ್ತು ಕೂಡ ನಾವು ನಿನ್ನೆ ಕೊಟ್ಟಂತಹ ಮಾಹಿತಿ ಏನಿತ್ತು ಅದೆಲ್ಲವೂ ಕೂಡ ಕನ್ಫರ್ಮ್ ಮಾಡಿದ್ದಾರೆ SIT ಅಧಿಕಾರಿಗಳು. ಒಂದು ಕಡೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಆಗಿದೆ. ಆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಆಗಿರೋದ್ರಿಂದನೇ ಇವಾಗ ಅವರು ಏರ್ಪೋರ್ಟ್ ಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ರಸ್ತೆ ಮಾರ್ಗವಾಗಿ ಓಡಾಡ್ತಾ ಇದ್ದಾರೆ. 3 ರೇಪ್ ಕೇಸ್ ಬಿದ್ದಿದೆ. ಅಪ್ಪ ಜೈಲುವಾಸ ಸೇರಿ 11 ದಿನ ವನವಾಸವನ್ನ ಅನುಭವಿಸಿದ್ರು. ಇಷ್ಟೆಲ್ಲ ಆದ್ರೂ ಕೂಡ 3 ರೇಪ್ ಕೇಸ್ ಬಿದ್ದಿದೆ ಪ್ರಜ್ವಲ್ ಮೇಲೆ. ಅಪ್ಪ ಜೈಲುವಾಸ ಆಯ್ತು, 11 ದಿನಗಳ ಕಾಲ ಬಿಡುಗಡೆಯಾದ್ರು. ಅದಾದ್ಮೇಲೆ ಇಷ್ಟೆಲ್ಲ ಆದ್ರೂ ಕೂಡ ಯುರೋಪ್ ಅಲ್ಲೇ ಜಾಲಿ ಟ್ರಿಪ್ ಅನ್ನ ಮಾಡ್ತಿದ್ದಾರಂತೆ ಪ್ರಜ್ವಲ್. ಆಸ್ಟ್ರಿಯಾ ದೇಶದ ವಿಯೆನ್ನಾದಲ್ಲಿ ನಿನ್ನೆ ಕಾಣಿಸಿಕೊಂಡಿದ್ರಂತೆ ಪ್ರಜ್ವಲ್. ವಿಸ್ತಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಸಿಕ್ಕಂತಹ ಲೇಟೆಸ್ಟ್ ಅಪ್ಡೇಟ್ ಇದು. ಮ್ಯೂನಿಕ್ ನಿಂದ ರಸ್ತೆ ಮಾರ್ಗವಾಗಿ ವಿಯೆನ್ನಾ ಸೇರಿಕೊಂಡಿದ್ದಾರಂತೆ ಪ್ರಜ್ವಲ್. ಯಾಕಂದ್ರೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಇರೋದ್ರಿಂದಾಗಿ ಅವ್ರು ಯಾವುದೇ ರೀತಿಯಾದಂತಹ ಫ್ಲೈಟ್ ಗಳನ್ನ ಯೂಸ್ ಮಾಡ್ತಾ ಇಲ್ಲ. 3 ರೇಪ್ ಕೇಸ್ ಇದೆ ಅವ್ರ ಮೇಲೆ. 11 ದಿನ ಸೆರೆವಾಸವನ್ನ ಅನುಭವಿಸಿ ರೇವಣ್ಣನವರು ಹೊರಬಂದಿದ್ದಾರೆ ನ್ಯಾಯಾಂಗ ಬಂಧನದಿಂದ. ಆಸ್ಟ್ರಿಯಾ ದೇಶದ ವಿಯೆನ್ನಾದಲ್ಲಿ ಕಾಣಿಸಿಕೊಂಡಿದ್ರಂತೆ ನಿನ್ನೆ ಪ್ರಜ್ವಲ್ ಅನ್ನುವಂತಹ ಮಾಹಿತಿ ಇದು. ವಿಸ್ತಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆಯಲ್ಲ, ಆ ಟೀಮ್ ಇಂದ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್. ಎಲ್ಲಿದೆಯಪ್ಪ ಪ್ರಜ್ವಲ್ ಅಂತ ಹುಡುಕ್ತಾ ಇದ್ದಾರೆ.
ಅದರಲ್ಲಿ ಈಗ ವಿಸ್ತಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನಿಂದ ಸಿಕ್ಕಿದಂತಹ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ವಿಯನ್ನಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಪ್ರಜ್ವಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.